Unacademy. Praveen, ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಕರೆಕ್ಟಾಗಿ ಕಂಡಕ್ಟ್ ಮಾಡ್ತಾನೆ ಇದ್ದಾರೆ, ಅಪ್ಲಿಕೇಶನ್ಸ್ ಬೆಳೀತಾ ಇದೆ. ಆದರೆ ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ನಂಬರ್ ಆಫ್ ಸೆಲೆಕ್ಷನ್ಸ್ ಅಲ್ಲಿ ಕಡಿಮೆ ಆಗ್ತಿದ್ದಾರೆ. ಯಾಕೆ? ಈ ಕ್ವಶನ್ ನಾನು ಯಾವುದೇ ಬ್ಯಾಂಕ್ ಎಕ್ಸಾಮ್ಗೆ ತಯಾರಿ ನಡೆಸಿರೋ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕೇಳಿದ್ರೆ ಫಸ್ಟ್ ಕಾಂಟ್ರವರ್ಷಿಯಲ್ ಆನ್ಸರೇ ಬರುತ್ತೆ. ಏನು ಅಂದ್ರೆ, ಸರ್ ಬೇರೆ ರಾಜ್ಯದ ಹುಡುಗರು ಬಂದ್ಬಿಟ್ಟು ನಮ್ಮ ಪರೀಕ್ಷೆ ನಮ್ಮ ರಾಜ್ಯದಲ್ಲಿ ಬರೀತಾ ಇದಾರೆ, ಅದಕ್ಕೆ ನಮ್ಮವ್ರು ಸೆಲೆಕ್ಷನ್ ಆಗ್ತಾರೆ. ಸರ್ ಯಾಕೆ ಬರೀತಾರೆ ಅನ್ನೋದಕ್ಕೊಂದು ರೀಸನ್ ಇದೆ. ಹೌದು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಯಾಕೆ ಬರೀತಾರೆ? ನಮ್ಮಲ್ಲಿ ಕಟ್ ಆಫ್ ಕಡಿಮೆ ಹೋಗ್ತಾ ಇದೆ. ಕಟ್ ಆಫ್ ಇದೆ ಕಂಟ್ರಿಯಲ್ಲಿ. ಕಟ್ ಆಫ್ ಲೀಸ್ಟ್ ಕಟ್ ಆಫ್ ಇದೆ. ಕಟ್ ಆಫ್ ಯಾಕೆ ಕಡಿಮೆ ಹೋಗ್ತಾ ಇದೆ ಅದ್ರ ಮೇಲೆ ಗಮನ ಇರ್ಬೇಕು ನಮಗೆ. ಸೊ ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಕಟ್ ಆಫ್ ಕಡಿಮೆ ಹೋಗಕ್ ಕಾರಣ ಅಂದ್ರೆ ನಮ್ ಕಡೆ ಅವೇರ್ನೆಸ್ ಇಲ್ಲ. ಆಪರ್ಚುನಿಟಿ ಅಂದ್ರೆ ಈ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಎಷ್ಟು ಟ್ರೆಮೆಂಡಸ್ ಪೊಟೆನ್ಶಿಯಲ್ ಇದೆ, ಇದರಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಇದರಲ್ಲಿ ನಾವು ಎನ್ರೋಲ್ ಆದ್ರೆ ಇದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಿಂತ ಕಡಿಮೆ ಅಲ್ಲ. ನಾವು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ಬೋದು ಕರ್ನಾಟಕ ರಾಜ್ಯದಲ್ಲಿ. KS ನೋಡ್ಬೋದು, PSI ನೋಡ್ಬೋದು, PC ನೋಡ್ಬೋದು, ಹಲವಾರು ಪರೀಕ್ಷೆಗಳಿದೆ. ಅದರಲ್ಲಿ ಇದು ಒನ್ ಆಫ್ ದಿ ಚಾಲೆಂಜಿಂಗ್ ಅಂಡ್ ಮೋಸ್ಟ್ ಏನಂತಾರೆ ಪೊಟೆನ್ಶಿಯಲ್ ಹೋಲ್ಡ್ ಮಾಡೋ ಎಕ್ಸಾಮ್. ಇದರಲ್ಲಿ ತುಂಬಾ ಸಾಮರ್ಥ್ಯ ಇದೆ, ಇದರಲ್ಲಿ ಇರೋ ಲೈಫ್ ಸ್ಟೈಲ್ ಕೂಡ ತುಂಬಾ ಅಮೇಝಿಂಗ್ ಆಗಿದೆ. ಸೊ ಇದ್ರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ. ಎರಡನೇದು, ಪ್ರಿಪರೇಷನ್ ಸ್ಟ್ರಾಟಜಿ. ಪ್ರಾಪರ್ ಪ್ರಿಪರೇಷನ್ ಸ್ಟ್ರಾಟಜಿ ಇಲ್ಲ. ಇವಾಗ ಒಂದು ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಂದ್ರೆ ಅದಕ್ಕೆ ಒಂದು ಸೆಟ್ ಇದಿರುತ್ತೆ, ರೂಲ್ ಇರುತ್ತೆ. ಇವಾಗ UPSC ಒಂಥರ ಇರುತ್ತೆ, PSI ಒಂಥರ ಇರುತ್ತೆ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಸ್ಟ್ರಾಟಜಿ ಬಗ್ಗೆ. ಎಕ್ಸಾಮಿಗೆ ಪ್ರಿಪರೇಷನ್ ನಡೆಸ್ಬಿಟ್ರೆ ಕೂಡ ಮಾಕ್ ಟೆಸ್ಟ್ ಅಂದ್ರೆ ಇವಾಗ ಕಲ್ತಿರೋದನ್ನ ಅಪ್ಲೈ ಮಾಡಕ್ಕೆ ಒಂದು ಸೋರ್ಸ್ ಇಲ್ಲ. ಮಾಕ್ ಟೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ. ಪ್ರತಿ ಒಂದು ಪ್ರಾಬ್ಲಮ್ ಏನ್ ನಾವು ಫೇಸ್ ಮಾಡ್ತೀವಿ ಪ್ರಿಪರೇಷನ್ ಅಲ್ಲಿ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ನನಗೆ ಕೇಳಿದ್ರೆ ಅದು ಮಾಕ್ ಟೆಸ್ಟ್. ಹುಡುಗರು ಮಾಕ್ ಟೆಸ್ಟ್ ಬರೆಯೋದೇ ಇಲ್ಲ. ಇಲ್ಲ ಸರ್, ನಾನು ಏನಿದ್ರು ಡೈರೆಕ್ಟ್ ಎಕ್ಸಾಮ್ ಅಲ್ಲೇ ಹೇಳ್ತಾರೆ. ಸೊ ಈ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು ನಾವು. ಸೊ ಈ ತರ ಹಲವಾರು ಪ್ರಾಬ್ಲಮ್ಸ್ ಇದೆ, ಬಟ್ ಸೊಲ್ಯೂಷನ್ಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊಲ್ಯೂಷನ್ ಯಾವ ತರ ಈ ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡಬೇಕು? ಎಕ್ಸಾಕ್ಟ್ಲಿ, ಲೆಟ್ಸ್ ಡಿಸ್ಕಸ್. Unacademy. Let's crack it.